ಹಾಕ್ಲಾ? ಹಾಂ ಸರ್. ಇದು ಏನು ಪೇಪರ್ ಸರ್ ಇದು ಆ್ಯಕ್ಚುಲ್ ಆಗಿ ಇದು ಬಳಸಿರುವಂಥದ್ದು? ಥರ್ಮಲ್ ಅಂತ. ಅಂದರೆ ಬಟ್ರ್ ಪೇಪರ್ ಅಂತಾರ? ಪೇಪರ್ ಅಲ್ಲ. ಹಾಂ, ಅಂದರೆ ಇಡ್ಲಿಗೆ ಅಂತಲೇ ಇಡ್ಲಿಗೆ ಅಂತಲೇ ನಾವೇ ಮಾಡ್ಸಿರೋದು. ಓ, ಮಾಡಿಸಿರೋಂಥದ್ದು. ಏನು ಹಾಕ್ಬೋದು? ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು HMT ಲೇಔಟಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಅಂತ ಇದೆ. ಅದರ ಆಪೋಸಿಟಲ್ಲೇ ಭಟ್ರು ತಟ್ಟೆ ಇಡ್ಲಿ ಕಾರ್ನರ್ ಅಂತ ಅದ್ಭುತವಾಗಿರೋಂಥ ತಟ್ಟೆ ಇಡ್ಲಿ ಅಂತೂ ಸಿಕ್ಕೇ ಸಿಗುತ್ತೆ. ಅದಲ್ಲದೆ ಕೂಡ ತುಂಬ ಐಟಮ್ ಇದೆ. ರೈಸ್ ಬಾತ್ ಆಗಿರ್ಬೋದು, ಶಾವಿಗೆ ಬಾತ್ ಆಗಿರ್ಬೋದು, ಇನ್ನು ಬಿಸಿಬೇಳೆ ಬಾತ್ ಕೂಡ ಸಿಗುತ್ತೆ. ಸೊ ತೀರ ಕಮ್ಮಿ ಬಿಸಿಬೇಳೆ ಬಾತ್ ಸಿಗುವಂಥದ್ದು. ಕೆಲವೊಂದು ಕಡೆ ಬಿಸಿಬೇಳೆ ಬಾತ್ ಸಿಗೋದೇ ಇಲ್ಲ. ಮತ್ತು ಇನ್ನು ದೋಸೆನೂ ಅತಿ ಹೆಚ್ಚು ಹೋಗುತ್ತಂತೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ತಟ್ಟೆ ಇಡ್ಲಿ ಇವತ್ತಂತೂ ಸಿಗುತ್ತೆ. ಬನ್ನಿ, ಕೊಡಿಸ್ತೀನಿ. ಹೇಳಿ ನಿಮ್ದು ಇಡ್ಲಿ 60. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಲೋಕೇಶ್ ಅಂತ. ಲೋಕೇಶ್ ಅವರು. ಸರ್, ಭಟ್ರು ಹೋಟ್ಲ್ ಯಾವಾಗಿಂದ ಶುರುವಾಗಿದೆ? ಅಲ್ಲೇ ಒಂದು 4-5 ವರ್ಷ ಆಯಿತು. 4-5 ವರ್ಷ ಆಯಿತು. ಸರ್, ಏನೇನೆಲ್ಲ ಸಿಗುತ್ತೆ? ಸರ್, ಇಲ್ಲಿ ಶಾವಿಗೆ ಬಾತ್ ಸಿಗುತ್ತೆ, ಪುಳಿಯೋಗರೆ, ಪಲಾವು, ತಟ್ಟೆ ಇಡ್ಲಿ, ಆಮೇಲೆ ಟೊಮೊಟೊ ಬಾತು, ಬಿಸಿಬೇಳೆ ಬಾತು, ದೋಸೆ, ಎಲ್ಲ ಥರ ಸಿಗುತ್ತೆ. ತುಂಬ ಐಟಮ್ ಇದೆ. ಹಾಂ. ಟೈಮಿಂಗ್ಸ್ ಏನಿದೆ ಸರ್ ಇಲ್ಲಿದು? ಸರ್, ಟೈಮಿಂಗ್ಸು ಬೆಳಗ್ಗೆ ಒಂದು 7 ಗಂಟೆ. 7 ಗಂಟೆಗೆ ಶುರುವಾದರೆ ಮಧ್ಯಾಹ್ನ ಊಟನೂ ಸಿಗುತ್ತೆ. ಓಕೆ. ಒಂದು 3:30-4 ಗಂಟೆ ಲಾಸ್ಟ್. ಮತ್ತಿನ್ನು ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಇದು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಇಲ್ಲಿಗೆ ಬರಬೇಕಂದ್ರೆ HMT ಲೇಔಟ್, ಎಲ್ಗದ್ರಳ್ಳಿ ರೋಡು, ಕ್ರೈಸ್ಟ್ ಕಾಲೇಜ್ ಆಪೋಸಿಟ್ ಭಟ್ರು ತಟ್ಟೆ ಇಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.
ಸರ್ ಇದು ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಪ್ರತಿದಿನ ಇರುತ್ತೆ ಸರ್ ಬಿಸಿಬೇಳೆ ಬಾತ್? ಡೈಲಿ ಇರುತ್ತೆ. ಹಂಗೆ ಒಂಚೂರು ತೋರಿಸಿ ಸರ್. ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್. ಓಕೆ ಸೂಪರ್. ಒಟ್ರಲ್ಲಿ ಬಿಸಿಬೇಳೆ ಬಾತ್ ಸಿಗುತ್ತೆ. ಡೈಲಿ ಬಿಸಿಬೇಳೆ ಬಾತ್. ಇದು ಮೆಂತ್ಯ ಬಾತ್ ಇರುತ್ತೆ, ಇಲ್ಲ ಟೊಮೊಟೊ ಬಾತ್ ಇರುತ್ತೆ. ಡೈಲಿ ಒಂದೊಂದು ಚೇಂಜ್ ಇರುತ್ತೆ. ಡೈಲಿ ಒಂದೊಂದು ಚೇಂಜ್ ಇರುತ್ತೆ. ಮೆಂತ್ಯ ಬಾತ್. ಓಕೆ. ಇದು ಡೈಲಿ ಪಲಾವ್ ಇರುತ್ತೆ. ಡೈಲಿ ಪಲಾವ್ ಇರುತ್ತೆ. ಓಕೆ. ಬಂದ್ಬಿಟ್ಟು ಪುಳಿಯೋಗರೆ ಡೈಲಿ ಇರುತ್ತೆ. ಇದು ಡೈಲಿ ಇರುತ್ತೆ. ಅದೇ ಫೇಮಸ್ ನಮಗೆ. ಪುಳಿಯೋಗರೆನೇ ಫೇಮಸ್. ತಟ್ಟೆ ಇಡ್ಲಿ ಪುಳಿಯೋಗರೆ. ಆಮೇಲೆ ಬಂದಿದ್ದು ಶಾವಿಗೆ ಬಾತು. ಶಾವಿಗೆ ಬಾತೇನೋ ಅಷ್ಟು ಡೈಲಿ ಇರುತ್ತೆ. ಡೈಲಿ ಇರುತ್ತೆ ಶಾವಿಗೆ ಬಾತು. ಆಮೇಲೆ ಇಡ್ಲಿಗೆ ಇದು ಚಟ್ನಿ 2 ಥರ ಚಟ್ನಿ ಮಾಡ್ತೀವಿ. ಓಕೆ. ಇದು ಶೇಂಗಾ ಚಟ್ನಿನ ಹೇಗೆ ಸರ್? ಹಾಂ, ಶೇಂಗಾ ಬಳಸ್ತಾರೆ. 2 ಥರ ಚಟ್ನಿ ಮಾಡ್ತೀವಿ. ಓಕೆ. ಗ್ರೀನು, ರೆಡ್ಡು, ಕಾಯಿ ಚಟ್ನಿ. ಹಾಂ. ಆಮೇಲೆ ವಡೆ, ಮಸಾಲೆ ವಡೆ, ಉದ್ದಿನ ವಡೆ 2 ಇರುತ್ತೆ. ಮಸಾಲೆ ವಡೆ, ಉದ್ದಿನ ವಡೆ ಮತ್ತು ಇಡ್ಲಿ. ಹಾಂ, ಇಡ್ಲಿನೂ ಫೇಮಸ್. ಇಡ್ಲಿನೂ 2 ಪುಳಿಯೋಗರೆ ಪಾರ್ಸಲ್ ಮಾಡಿ ಟೊಮೊಟೊ ಪ್ರೈಸ್ ಯಾವ್ದಾರ ಚಟ್ನಿ ಬೇಡ. ಹಿಂಗೆ ಚಟ್ನಿ ವಡೆ ಇಲ್ಲ ಮಸಾಲೆ ವಡೆ. ಸೊ ಇಡ್ಲಿ ಹೋಟ್ಲಂದಾಗ ಇಡ್ಲಿ ತೊಗೊಳ್ದೇ ಇದ್ರೆ ಹೇಗೆ? ಸೊ ಹಾಗಾಗಿ ಇಡ್ಲಿ ತೊಗೊಂಡಿದ್ದೀವಿ ಮತ್ತು ಉದ್ದಿನ ವಡೆ ಕೂಡ ಉಂಟು. ಮಸಾಲೆ ವಡೆ ಸಿಗುತ್ತೆ. ಉದ್ದಿನ ವಡೆ ತೊಗೊಂಡಿದ್ದೀವಿ. ಚಟ್ನಿ ಇದೆ. ಅಂದರೆ ಚಟ್ನಿ ಅಂದರೂ ಕೂಡ 2 ಥರ ಚಟ್ನಿ ಸಿಗುತ್ತೆ ನಿಮಗೆ. ಕೆಂಪು ಚಟ್ನಿ ಅಂದರೆ ಶೇಂಗಾ ಬಳಸಿ ಮಾಡಿರುವಂಥ ಚಟ್ನಿ, ಮತ್ತು ಇನ್ನೊಂದು ಕಾಯಿ ಚಟ್ನಿ, ಹಸಿರು ಮೆಣಸಿನಕಾಯಿ, ಹುರ್ಗಡ್ಲೆ ಎಲ್ಲ ಬಳಸಿ ಮಾಡಿರ್ತಾರೆ. ಉದ್ದಿನ ವಡೆ ತೊಗೊಂಬೋಣ. ಗರಿಗರಿಯಾಗಿ ಮಜವಾಗಿದೆ, ಮಸ್ತಿದೆ. ಮತ್ತು ಇನ್ನು ಹಸಿರು ಮೆಣಸಿನಕಾಯಿ ಬೇರೆ ಚಿಕ್ಕದಾಗಿ ಹೆಚ್ಚಿಬಿಟ್ಟಿದ್ದಾರೆ ಅನಿಸುತ್ತೆ. ಒಂದು ಒಳ್ಳೆ ಖಾರ ಕೂಡ ಕೊಡುತ್ತೆ. ನಂತರದಲ್ಲಿ ನಮ್ಮ ಗಮನ ಇಡ್ಲಿ ಮೇಲೆ. ಇಡ್ಲಿ ದೊಡ್ಡದಾಗೇ ಇರುತ್ತೆ ಮತ್ತು ಸೈಜಲ್ಲೂ ಕೂಡ ದಪ್ಪನೇ ಇದೆ, ಮೃದುವಾಗಿದೆ. ಬಾಯಿಗಿಡ್ತಿದ್ದಂಗೆ ಕರ್ಗೋಗ್ಬಿಡುತ್ತೆ, ಯಾಕಂದರೆ ಅಷ್ಟು ಮೃದುವಾಗಿದೆ. ಇನ್ನು ಚಟ್ನಿನೂ ಅಷ್ಟೇ ಚೆನ್ನಾಗಿದೆ, ಅತಿ ಹೆಚ್ಚಿನ ಖಾರನೂ ಏನಿಲ್ಲ. ಮತ್ತು ಇನ್ನು ಪುದೀನ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ ಅನ್ಸುತ್ತೆ. ಆ ಪುದೀನ ಘಮ ನಿಮಗೆ ನೀಟಾಗಿ ಸಿಗುತ್ತೆ. ಇನ್ನು ಕೆಂಪು ಚಟ್ನಿನೂ ಚೆನ್ನಾಗಿದೆ. 2 ಅಂತ ಮೇಜರ್ ಖಾರ ಏನು ಬರೋಲ್ಲ. 2 ಚಟ್ನಿನೂ ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.